ನಮಸ್ಕಾರ ಸ್ನೇಹಿತರೆ, ಲವಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಕುಂಬಳಕಾಯಿ ಪಾಯಸ. ಇದನ್ನ ನೀವು ಹಬ್ಬದ ಟೈಮಲ್ಲಾದರೂ ಮಾಡ್ಕೋಬೋದು, ನಾರ್ಮಲ್ ಟೈಮಲ್ಲಿ ತಿನ್ನಬೇಕು ಅನಿಸಿದಾಗ ಮಾಡ್ಕೋಬೋದು, ಇಲ್ಲ ಮಕ್ಕಳಿಗೆ ಇಷ್ಟ ಆಗೋ ಥರ ಸ್ನ್ಯಾಕ್ಸ್ ಟೈಮಲ್ಲಾದರೂ ಮಾಡಿಕ್ಬೋದು. ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಹೇಗೆ ಮಾಡೋದು ಎಲ್ಲ ತೋರಿಸ್ತೀನಿ ಬನ್ನಿ. ಫಸ್ಟ್ ನಾನು ಇಲ್ಲಿ ನೋಡಿ ಒಂದು ಚಿಕ್ಕದ ಕುಂಬಳಕಾಯಿ ತೊಗೊಂಡ್ಬಿಟ್ಟಿದ್ದೀನಿ. ನಮ್ಮಮ್ಮ ಇದನ್ನೆಲ್ಲ ಕಟ್ ಮಾಡಿಕೊಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಅದ್ರ ಮೇಲಿರೋ ಚಿಪ್ಪೆ ಎಲ್ಲ ತೆಗಿಬೇಕಾಗುತ್ತೆ ಒಂದು ಪೀಲರ್ ಸಹಾಯದಿಂದ. ನಂತರ ಅದರೊಳಗಡೆ ಇರೋ ಬೀಜ ಎಲ್ಲ ತೆಗೆದಾಕ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಕುಂಬಳಕಾಯಿನ ಸ್ವಲ್ಪ ಗಟ್ಟಿ ಇರುತ್ತೆ, ನೋಡ್ಕೊಂಡು ಕಟ್ ಮಾಡ್ಕೋಬೇಕು, ಇಲ್ಲ ಚಾಕು ಸ್ಕಿನ್ಗೆ ಟಚ್ ಆಗೋ ಚಾನ್ಸಸ್ ಇರುತ್ತಲ್ವ, ಅದರಿಂದ ನೋಡಿಕೊಂಡು ಕೇರ್ಫುಲ್ ಆಗಿ ಕಟ್ ಮಾಡಬೇಕಾಗುತ್ತೆ. ನೋಡಿ, ಅಮ್ಮ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಟಿದ್ದಾರೆ. ಕಟ್ ಮಾಡಿದ್ದೆಲ್ಲ ಅಮ್ಮ ಆದರೆ ಪಾಯಸ ಮಾಡಿದ್ದೆಲ್ಲ ನಾನು. ಸೊ ನಮಗೆ ಅಮ್ಮ ಹೆಲ್ಪ್ ಮಾಡಿದ್ರು. ಇದೆಲ್ಲ ಆದಮೇಲೆ ಒಂದ್ಸರಿ ಕುಂಬಳಕಾಯಿನ ತೊಳೆದಿಟ್ಕೊಂಡಿದ್ದೀನಿ. ನಾವು ಕೈಯಲ್ಲೆಲ್ಲ ಮುಟ್ಟಿರ್ತೀವಲ್ಲ, ಒಂದ್ಸರಿ ತೊಳೆದ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಇದು ಕುಂಬಳಕಾಯಿ ಲೈಟಾಗಿ ಮುಳುಗೋ ಥರ ನೀರು ಹಾಕಿದ್ರೆ ಸಾಕಾಗುತ್ತೆ. ಇನ್ನೂ ಸ್ವಲ್ಪ ಕಡಿಮೆ ಹಾಕಿದ್ರೂ ಒಳ್ಳೆಯದು, ಯಾಕಂದರೆ ಇದು ಅಷ್ಟೊಂದು ನೀರು ಹೀರ್ಕೊಳ್ಳಲ್ಲ, ಮತ್ತು ತುಂಬ ನೀರಾಗಿರುತ್ತೆ. ಆದ್ರಿಂದ ಕಡಿಮೆ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಂತರ ಇದು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಇಲ್ಲಿ ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ. ನೋಡಿ, ಮಧ್ಯದಲ್ಲಿ ಪ್ಲೇಟ್ ತೆಗೆದ್ಬಿಟ್ಟು ನೋಡ್ತಾ ಇದ್ರೆ ಈ ಥರ ಚೆನ್ನಾಗಿ ಬೆಂದಿದೆ. ಈ ಥರ ಚೆನ್ನಾಗಿ ಬೇಯೋವರೆಗೂ ನಾವು ಸ್ಟವ್ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದು ಏನು ಗೊತ್ತಾ, ಬೇಗ ಬೆಂದ್ಬಿಡುತ್ತೆ, ಅಷ್ಟೊಂದು ಟೈಮೇ ತೊಗೊಳಲ್ಲ ನಿಮಗೆ. ಇಷ್ಟು ಬೇಗ ಆಗ್ಬಿಡ್ತಾ ಅಂತ ಅನಿಸುತ್ತೆ. ನೀವು ಈ ಪ್ರೋಸೆಸ್ನ ಬೇಕಾದರೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 2-3 ವಿಷಲ್ ತಗೋಬೋದು. ತಗೊಂಡ್ಬಿಟ್ಟು ಆಮೇಲೆ ಬೆಲ್ಲ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಬೇಗ ಆಗುತ್ತೆ, ಕುಕ್ಕರ್ ಏನು ಬೇಕಾಗಿಲ್ಲ. ಅದಕ್ಕೆ ನಾನು ಡೈರೆಕ್ಟಾಗಿ ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ನಂತರ ನಾವೇನು 1 ಸ್ಪೂನ್ ಸಹಾಯದಿಂದ ಹಾಗೆ ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ ಪೊಟ್ಯಾಟೊ ಸ್ಮ್ಯಾಶರ್ ಇದ್ರೆ ಅದರಲ್ಲಾಗಿರ್ಬೋದು, ಇಲ್ಲ ಏನೂ ಇಲ್ಲ ಅಂದರೆ ಒಂದು ದೊಡ್ಡ ಲೋಟದಲ್ಲಾದರೂ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ನಾನು ಫುಲ್ಲು ಸ್ಮ್ಯಾಶ್ ಮಾಡ್ತಾ ಇಲ್ಲ, ನಮ್ಮ ಮನೇಲಿ ಹಾಗೆ ಸ್ವಲ್ಪ ಗಡೆ ಥರ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1.5 ಕಪ್ಪಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನು ಸ್ವಲ್ಪ ಒಂದು 5-6 ಏಲಕ್ಕಿನ ಪುಡಿ ಮಾಡಿಕ್ಕಿದ್ದೆ, ಅದನ್ನು ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಟೇಸ್ಟ್ ಮಾತ್ರ ನಿಜ ನೆಕ್ಸ್ಟ್ ಲೆವೆಲಲ್ಲಿತ್ತು. ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಮತ್ತೆ ಪ್ಲೇಟ್ ಮುಚ್ಚಿ ತೆಗೆದು ಕುದಿಸ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಾಕ್ಬೇಕಲ್ವ, ಅದಕ್ಕೆ 3-4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊತಿದ್ದೀನಿ. ನೀವು ತುಪ್ಪ ಆಪ್ಷನಲ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ತೊಗೋಬೋದು. ನಂತರ ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಜಾಸ್ತಿ ಹಾಕ್ತಾ ಇದ್ದೀನಿ, ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತ ಅಂದ್ಬಿಟ್ಟು. ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ಅದು ಒಲೆ ಮೇಲೆ ಹಂಗೆ ಕುದೀತಾ ಇರುತ್ತಲ್ವ ಪಾಯಸ, ಆ ಪಾಯಸಕ್ಕೆ ನಾವು ಈ ಫ್ರೈ ಮಾಡಿರೋ ಎಲ್ಲ ಮಿಶ್ರಣವನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಮುಗೀತು. ಇಷ್ಟೇ ಪಾಯಸ. ತುಂಬ ಈಸಿ ರೆಸಿಪಿ. ನೀವು ಯಾವುದೇ ಹಬ್ಬದ ದಿನಗಳಲ್ಲೆಲ್ಲರೂ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಕುಂಬಳಕಾಯಿ ಆರೋಗ್ಯಕ್ಕೆ ಒಳ್ಳೆಯದು, ಒಳ್ಳೆ ಪೌಷ್ಟಿಕಾಂಶಗಳೆಲ್ಲ ಹೊಂದಿರುತ್ತೆ. ಮಕ್ಕಳಿಗೆ ನಾವು ಆವಾಗವಾಗ ಈ ಥರ ಫುಡ್ನ ಕೊಡ್ತಾ ಇರಬೇಕು. ಈಗ ಶಾವಿಗೆ ಅದೆಲ್ಲ ಸ್ವಲ್ಪ ಮೈದಾದಲ್ಲಿ ಮಾಡಿರೋದ್ರಿಂದ ಈ ಥರ ನಾವು ಪಾಯಸ ಮಾಡ್ಕೊಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ನೋಡಿ, ಈಗ ಸ್ಟವ್ ಮೇಲೆ ಕುದೀತಾ ಇತ್ತಲ್ಲ, ಅದಕ್ಕೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಇಷ್ಟೇ ಮುಗೀತು ಪಾಯಸ. ತುಂಬ ಈಸಿ. ನಿಮಗೆಲ್ಲ ಒಂದು ಅರ್ಧ ಗಂಟೆನೂ ಟೈಮ್ ಇಡ್ಸಲ್ಲ, ಅಷ್ಟು ಬೇಗ ಎಲ್ಲನೂ ಮುಗಿದ್ಬಿಡುತ್ತೆ. ಬಟ್ ಅದನ್ನು ಕುಯ್ಕೊಳ್ಳೋದೊಂದೇ ಸ್ವಲ್ಪ ಕಷ್ಟ ಆಗುತ್ತೆ, ಕಟ್ ಮಾಡೋದು ಕುಂಬಳಕಾಯಿನ. ಅದು ಬಿಟ್ಟರೆ ಎಲ್ಲನೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಮೊದಲನೇ ದಿನನೇ ಮುಂಚೆ ದಿನನೇ ಫ್ರಿಜ್ಜಲ್ಲಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಬೇಕಾದರೆ ನೀವು ಬೇಗ ಮಾಡ್ಕೋಬೇಕು ಅಂತ ಅಂದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ಕೊಂಡ್ಬಿಡ್ಬೋದು. ಹಬ್ಬ ಏನಾದರೂ ಆ ಥರ ಇದ್ದಾಗ ಟೈಮ್ ಸೇವ್ ಆಗುತ್ತೆ. ಸೊ ಇನ್ನೂ ಬೇಗ ಆಗಬೇಕು ಅಂದರೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 2-3 ವಿಷಲ್ ಹಾಕ್ಬಿಟ್ಟು ತೆಗ್ಬಿಟ್ಟು ಅದಕ್ಕೆ ಬೆಲ್ಲ, ಕಾಯಿ ತುರಿ ಮತ್ತು ಅವಲಕ್ಕಿ ಎಲ್ಲ ಆ್ಯಡ್ ಮಾಡಿಬಿಟ್ರೆ ಮುಗೀತು, ಅಷ್ಟೇ ಪಾಯಸ. ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ನಿಮ್ಮ ಇಷ್ಟ ಯಾವುದಾದ್ರೂ ಚಾಯ್ಸ್ ಆಗಿ ತೊಗೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.